ಮಣಿರತ್ನಂ ನಮೋ ದೇವ ದೇವಾಯ ನಮೋ ಸರ್ವಭೂತಾಯ ಚಕ್ರರತ್ನಂ ಮೇ ಕರುಣಯಾ ದೇವಿ ತಂದೆ ಆದಿತೀರ್ಥಂಕರರಿಗೆ ಪ್ರಣಾಮ. ಚಕ್ರರತ್ನಾದಿಯಾಗಿ ರಾಜ್ಯಶ್ರೀಗಾಗಿ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿರುವೆನು. ಆಶೀರ್ವದಿಸನ್ನ.
ಅಪ್ಪಣೆ ಪಡೆದ ಭರತೇಶ್ವರರು ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿರು. ಸಂತೋಷ. ಸರ್ವ ದಿಕ್ಷೇತ್ರಗಳನ್ನ ಗೆದ್ದು ಅಯೋಧ್ಯೆಯ ಕೀರ್ತಿಯಂ ಬೆಳಗಲಿ.
ಮತ್ತು ಸೌಂದರ್ಯ. ಹೀಗೆ 100 ಮಕ್ಕಳೊಂದೆಡೆ ಇವನೊಂದೆಡೆ ಎಲ್ಲರೂ ಸೋದರತೆಯನ್ನು ಬೆಳೆಯುತ್ತಿರಲು ಇವರೆಲ್ಲರಿಗೂ ಅಣ್ಣನೆನಿಸಿದ ಭರತನು ಪುಣ್ಯದ ಫಲವಾಗಿ ಒಂದು ಚಕ್ರರತ್ನ ಪಡೆದನು. ಆಮೇಲಾಗಿದೆ ದಿಗ್ವಿಜಯ ಯಾತ್ರೆ. ಆಮೇಲಾದ್ರೆ ದಿಗ್ವಿಜಯ ಯಾತ್ರೆ. ಚಕ್ರ ಪೋಲ್ದೆಡೆ ಅದರ ಬಲದಿಂದಲೇ ರಾಜ್ಯ ಗಳಿಸಿತು. ಭರತ ಚಕ್ರೇಶ್ವರನಾದ. ಭರತ ಚಕ್ರೇಶ್ವರನಾದ.
ಇದ್ದಕ್ಕಿದ್ದಂತೆ ಸ್ತಬ್ಧವಾದುದೇಕೆ? ಚಕ್ರೇಶ್ವರ, ಚಕ್ರ ಏನಾದುದು? ಅದೇ ಈ ರೀತಿ ತೊದಲುತ್ತಿರ್ತೀರಿ ಮಂತ್ರಿಗಳೇ, ಈ ಬೆಟ್ಟಕ್ಕೆ ಚಕ್ರೇಶ್ವರ, ಹತವೈ ಕ್ಷತ್ರಿಯ ಚಕ್ರಂ, ಭಯಚಕಿತ ಜಗತ್ವೀರ ಚಕ್ರಂ, ವಿನಂ ರಕ್ಷತಿ ಚಕ್ರಂ, ಉಗ್ರ ಪ್ರತಾಪಿ ಚಕ್ರಂ. ಈ ಚಕ್ರವರ್ತಿಯ ವೀರ ದ್ಯೂತಕವಾದ ಚಕ್ರಂ ಈಗ ಅಯೋಧ್ಯಾಪುರ ಗೋಪುರದೊಳಗೆ ಹೋಗದೆ ಸ್ತಬ್ಧವಾಗಿ ನಿಂತಿರುವುದು. ಚಕ್ರಂ ಪುರದೊಳ್ ಹೋಗದಿಗೆ ನಿಂತಿದೆಯೇ? ಹೌದು ಚಕ್ರೇಶ್ವರ. ಆರು ಚಕ್ರರತ್ನಮಂ ಪ್ರತಿಭಟಿಸಲು ಹೊರಟ ಸಮರ ಭಟನಾವನ್ ಆರಿಗ ಈ ಚಕ್ರದಿಂಬಾಳು ವಿಪರೀತವಾಗಿರುವುದು. ಪುರೋಹಿತ, ಷಟ್ಖಂಡ ಭೂಮಂಡಲದ ದೊರೆಗಳಾದ ಭರತ ಚಕ್ರೇಶ್ವರರಿಗೆ ಪ್ರಣಾಮಗಳು. ಪುರೋಹಿತ, ಪುಣ್ಯಕರ್ಮದ ಫಲದಿಂದ ನನಗೆ ಪ್ರಾಪ್ತವಾದ ಖಡ್ಗರತ್ನ, ದಂಡರತ್ನ, ಮಣಿರತ್ನ, ಚರ್ಮರತ್ನ ಮೊದಲಾದ 14 ರತ್ನಗಳಲ್ಲಿ 7 ಜೀವರತ್ನಗಳು, 7 ಅಜೀವರತ್ನ. ಅವುಗಳಲ್ಲಿ ಮೊದಲನೆಯದು ಆ ಚಕ್ರರತ್ನ. ಎನ್ನ ಆಯುಧಾಗಾರದಲ್ಲಿ ಉದ್ಭವಿಸಿದ ಆ ಚಕ್ರರತ್ನವು ಎನ್ನ ದಿಗ್ವಿಜಯದ ಕಾಲದಲ್ಲಿ ಅದರ ನಡಿಗೆ ಹೇಗಿತ್ತು? ಮರಣವಿದೆಯಲ್ಲವೇ? ಮರೆಯುವುದು ಹೇಗೆ ಸಾಧ್ಯ ಚಕ್ರೇಶ್ವರ? ಪೂರ್ವ, ಪಶ್ಚಿಮ, ದಕ್ಷಿಣ ಸಮುದ್ರಗಳ ಬಳಿಯಲ್ಲಿಯೂ ಉತ್ತರದ ಬೆಳ್ಳಿ ಬೆಟ್ಟದ ಗುಹೆಯವರೆಗೂ ಅಸ್ಖಲಿತ ಗತಿ ಮುನ್ನುಗ್ಗಿದ ಆ ಚಕ್ರರತ್ನ ಈಗ ಎಮ್ಮ ರಾಜಧಾನಿಯ ಬಳಿಗೆ ಅದರ ಗತಿಸ್ಖಲನವಾಗಲು ಕಾರಣವಾದಾವುದು. ಅಯೋಧ್ಯೆಯಲ್ಲಿಯೇ ಈ ಚಕ್ರವರ್ತಿಗೆ ಶತ್ರುಗಳಿದ್ದಾರೆ. ಸರ್ವಜ್ಞನಾದ ಆದಿನಾಥನಿಗೆ ಅಗ್ರತನಜನಾದ ನೀ ಸರ್ವವನ್ನೂ ಬಲ್ಲವನೇ ಆಗಿಯೇ ನೀ ಹೇಳಿದಂತೆಯೇ ಹಗೆಯಂ ಶತ್ರು ಹಗೆಯಂ ಸೂಚಿಸುತ್ತಿರುವುದಾ ಸ್ಥಗಿತ ಚಕ್ರ. ಹಾಗೆಯೇ ನಮಗೆ ಅದು ಈ ಅಯೋಧ್ಯ ಪಟ್ಟಣದವರು. ಹೊರಗಿನ ಹೊಲಗಳನ್ನು ತೀರಿಸಲು ನಿನಗೆ ಇಷ್ಟು ಅಬ್ಧಗಳೇ ಹಿಡಿದು ಇನ್ನು ಒಳ ರಾಜ್ಯಗಳ ಒಳ ಬಳಸಿನ ಒಳ ಸುತ್ತಿನ ಶೋಧನೆಯು ಬಾಕಿ ಉಳಿದಿರುವುದನ್ನೇ ಸೂಚಿಸುತ್ತಿರುವುದಾ ಚಕ್ರಂ. ಒಳಗಣ ರಾಜ್ಯಗಳಿಗೆ ಅಪಚಾರವೇ ಯಮಗೆ ಅಹಿತವೇ? ಹೌದು ಚಕ್ರೇಶ್ವರ, ನಿನ್ನ ಅನಜರಲ್ಲಿನ ಮಾದ ಮಾನಾಭಿಮಾನ ಮದಂ ನಾನು ನನ್ನದು ನನ್ನಿಂದಲೇ. ಇದಕ್ಕೆ ಕಾರಣವಾದಾವುದಂ? ತಂದೆ ಆದಿ ಬ್ರಹ್ಮನಾದ ಆದಿನಾಥ ಕೊಟ್ಟಿರುವ ಭೂಮಿಗೆ ನಾವು ಒಡೆಯ ಚಕ್ರಬಲದಿಂದ ಚಕ್ರವರ್ತಿಯಾಗಿ ಈ ಭರತ ನಡೆಸುತ್ತಲೂ ಎಷ್ಟು ಹಿಡಿದಾದರೂ ನಮಗೇನು ಎಂದು ಆಲೋಚಿಸುತ್ತಿರುವರು. ಏನ್ ಎನ್ನ ಅನುಚರಿ ನನಗೆ ತಲೆವಾಗರೆ ಎಲ್ಲಿಂದ ಒದಗಿಸಿ ಈ ಅಹಂಕಾರ ಅವರಿಗೆ? ಯುದ್ಧಂ ಯುದ್ಧಂ ಯುದ್ಧ ಭೂಮಿಯಲ್ಲಿಗೆ ಇವನ ಅಹಂಕಾರವನ್ನು ಅಡಗಿಸಲಿದ್ದೊಡೆ ಈ ಚಕ್ರ ಪದವಿಯು ವ್ಯರ್ಥ. ಒಂದು ಭೂಮಿ, ಒಬ್ಬನೇ ಒಡೆಯ, ಇಬ್ಬರಾದ ಚಕ್ರೇಶ್ವರ. ನಿನ್ನ ಸಾಮಾನ್ಯ ಸ್ವೀಕಾರ ಮೊದಲೇ ನಿನ್ನ ಅನುಚರ ಕರ್ತವ್ಯವು ಅಥವಾ ವನಾಂತರದ ಉತ್ತಮವನ್ನಾಚರಿಸಬೇಕು. ಮಂತ್ರಿಗಳೇ, ಅಯೋಧ್ಯೆಯ ಪಕ್ಕು ತಮ್ಮಂದಿರಿಗೆ ತಿಳಿದಿ ತಂದೆ ಆದಿ ತೀರ್ಥಂಕರರು ತಪಸ್ಸಿಗೆ ಹೋದ ನಂತರ ಹಿರಿಯಣ್ಣನೇ ತಂದೆ ಚಕ್ರೇಶ್ವರರ ಈ ಈಶ್ವರಾಜ್ಞೆಯನ್ನು ಶಿರಸಾವಹಿಸಿ ಎಂಬ ಪಾದಕ್ಕೆ ಬಂದು ಎರಗಬೇಕೆಂದು ಆಗ್ರಹಿಸಿದವೆಂದು ತುಳಿದೆ. ಅಪ್ಪಣೆ ಚಕ್ರೇಶ್ವರ. ಚಕ್ರೇಶ್ವರ, ನಿನ್ನ ಅನುಚರೆಲ್ಲರೂ ನಿನಗೆ ವಿಧೇಯರಾಗಲು ಹೋರಾದರು. ನಿನ್ನ
ಮಹಾದೇವಿಯ ಮಗನಾದ ಬಾಹುಬಲಿ. ಹೌದು ಚಕ್ರೇಶ್ವರ, ನಿನ್ನ ಅನುಜರೆಲ್ಲರೂ ಮಾನನಿಷ್ಠರು. ಆದರೂ ಬಾಹುಬಲಿ ಮನೋನ್ನತಮನು, ಸುಭಟ ಸಮರ ಸಂಘಟದ ಗರ್ವಿ, ವಿದ್ವಾಂಸರ ಕೇಳಿಗಾಗಿ ಹಾತೊರುವ ದುರ್ಮದ ಮನನಿದೆ ಚಕ್ರೇಶ್ವರ. ಎಲ್ಲ ಭುಜ ಬಲದ ಪರಾಕ್ರಮದ ಎದುರು ಬಾಹುಬಲಿ. ಅವನೇ ನನಗೆ ಬಾಗದಿದ್ದರೆ ಎನ್ನ ಚಕ್ರದಾಳಿ. ಚಕ್ರೇಶ್ವರ, ಆದರೂ ಬಾಹುಬಲಿ ಅಸಾಮಾನ್ಯನು. ಬಾಗದವರ ಬೆನ್ನನ್ನು ಬಮ್ಮುಡಿ ಬಾಗಿಸಿಕೊಳ್ಳುವ ಧೀರನಿದ್ದಾನೆ. ಗೃಹಪತಿ ರತ್ನಂ, ಸೇನಾನಿ ರತ್ನಂ, ತಕ್ಷಕ ರತ್ನಂ, ಅಶ್ವರತ್ನಂ ಮೊದಲಾದ 7 ಜೀವರತ್ನಗಳನ್ನು ಕರ್ಮಫಲದಿ ಪಡೆದೆನಗೆ ಬಾಹುಬಲಿ. ಆ ಬಾಹುಬಲಿಗೆ ಎಷ್ಟೇ ಬಾಹುಗಳಿದ್ದರು ಎನ್ನ ಮುಂದೆ ಎನ್ನ ಚಕ್ರದ ಮುಂದೆ ಬಲಿ. ಎಷ್ಟು ಮಂದಿ ರಾಜರುಗಳು ಎರಗಿ ನಮಸ್ಕರಿಸಿದ ಏನು ಬಂತು? ಆ ಬಾಹುಬಲಿ ಎನ್ನ ಆಳ್ವಿಕೆಯಿಂದ ಹೊರಗಿದ್ದಾನೆ. ಅಲ್ಲದೆ ಅವನ ರಾಜಧಾನಿ ಪೌದನಾಪುರವು ಎನ್ನ ಅಧಿಕಾರದಿಂದ ಹೊರಗಿದೆ ಎಂದಾಗ ಜಗಿಸಿದ ಇಷ್ಟೆಲ್ಲ ಪಟ್ಟಣಗಳು ಯಾವ ಪ್ರಯೋಜನಕ್ಕೆ? ಸಮೇತ ನಿನ್ನದೊಂದು ಓಲೆಯಿಂದ ಮುಗಿದು ಹೋಗುವ ಮನೆ ವಾರ್ತೆ. ಮಂತ್ರಿಗಳೊಂದಿಗೆ ಓಲೆ ಕಳುಹಿಸಿದರಾಗಿ. ಜಯವಾಗು ಚಕ್ರೇಶ್ವರ. ಹೋದ ಕಾರ್ಯಮದೇನಾಯ್ತು? ಚಕ್ರೇಶ್ವರ, ನಿಮ್ಮ ಆಜ್ಞೆಯಂತೆ ನಿಮ್ಮ ಮನುಜರಿಗೆ ನಿಮ್ಮೀಶ್ವರಾಜ್ಞೆ ನರುಗಿದೆ. ಅವರು ಇಂತೆಂದರು: ಯುವರಾಜರಾದ ಋಷಭಸೇನ ಮತ್ತು ಅನಂತ ವಿಜಯರಿಗೆ ಜಯವಾಗು. ಹಿರಿಯಣ್ಣನೇ ಗುರು ತಂದೆ ಎಂದು ಈ ಮೊದಲು ಎರುಗುತ್ತಿದ್ದೆ. ಆದರೆ ಈಗ ತಾವು ಅರಸರು, ನಾವು ಆಳುಗಳು ಎಂದು ವಿಭೇದವಾಗಿರುವಾಗ ಭರತನ ಪಾದಕ್ಕೆ ಎರಗುವುದು ಅವಮಾನಕರವಲ್ಲವೇ? ರಾಜ್ಯಸಿರಿಗಾಗಿ ಒಡ ಹುಟ್ಟಿದವರ ಪ್ರೀತಿ ಕಳೆದುಕೊಳ್ಳುವುದು ನಮಗಾಗದು. ತಂದೆಯಿಂದ ಸ್ವತಂತ್ರ ರಾಜ್ಯಗಳನ್ನು ಪಡೆದವರು ನಾವು. ಈ ಚಕ್ರೇಶ್ವರನಿಗೆ ಕಿಂಕರರಾದರೆ ಅಕ್ಕಿಯನ್ನು ಕೊಟ್ಟು ಎಂಜಲನ್ನು ತಿನ್ನಂತಲ್ಲವೇ? ಅದೂ ಅಲ್ಲದೆ ವಜ್ರಾಯುಧನಾದ ದೇವೇಂದ್ರನಿಂದ ನಮಸ್ಕರಿಸಲ್ಪಟ್ಟ ಗುರುದೇವ ಆದಿತೀರ್ಥಂಕರರ ಮಕ್ಕಳಾದ ನಾವು ಪುರುಷಾರ್ಥಗಳಲ್ಲಿ ಪರಮವಾದುದನ್ನು ಊರ್ಜಿತಗೊಳಿಸದೆ ಈ ರಾಜ್ಯಭಾರಕ್ಕಾಗಿ ತೊಡಲಬೇಕೆ? ನಿಸ್ಸಾರವಾದ ಈ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ನಾವು ತಪಸ್ಸಿಗೆ ಹೊರಡುವುದೇ ಶ್ರೇಯಸ್ಸು. ಸಹೋದರ, ಭರತನಿಗೆ ನಮಿಸುವುದೇ ಅವಮಾನಕರ ಎಂಬುದಾದರೆ ಬರುವ ಅರಸುತನ ಏನು ಹೆಚ್ಚಿನದು? ಗುರು ಪರಮೇಶ್ವರರ ಪಾದಗಳನ್ನು ಸೋಂಕಿ ತಲೆಗಳನ್ನು ಬೇರೆ ಯಾರಿಗೂ ಬಾಗಿಸದೆ ನಾವು ಈಗಲೇ ತಪಸ್ಸಿಗೆ ಹೊರಡೋಣ. ನಡೆ ಸಹೋದರ. ಎಂದಾಲೋಚಿಸಿ ಎಲ್ಲರೂ ಸಮವಸರಣ ಸರೋವರಕ್ಕೆ ತೆರಳಿದರು. ಎಲ್ಲರೂ ತೆರಳಿದರೆ ಹೌದು ಚಕ್ರೇಶ್ವರ, ಎಲ್ಲರೂ ತೆರಳಿದರು. ಎನ್ನ ತಮ್ಮಂದಿರಾಗಿಯೂ ಛಲದಿಂದ ಎನಗೆ ತಲೆಬಾಗದೆ ಜಗತ್ತಿಗೆ ಗುರುವಾದ ಆದಿದೇವನಿಗೆ ತಲೆಬಾಗಿದರು. ಪುರೋಹಿತರೆ, ಇನ್ನು ಆ ಬಾಹುಬಲಿಯನ್ನು ಬಾಗಿಸುವುದೆಂತಾಯಿತು? ಮುನ್ನ ಸಾಮದಿಂದೋಲೆಯನ್ನು ಕಳುಹಿಸೋಣ. ಜೊತೆಗೆ ತಕ್ಕ ರತ್ನಾಭರಣಗಳನ್ನು ಮಂತ್ರಿಗಳೊಡನೆಯೇ ಕಳುಹಿಸಿ. ಬಾಗಿದರೆ ಸರಿ, ಬಾಗದಿದ್ದರೆ ಇದ್ದೇ ಇದೆ ಎನ ಉತ್ತಮವಾದ ದಂಡರತ್ನ ಓಲೆಯನ್ನು ಕಳುಹಿಸಿ. ಮಂತ್ರಿಗಳೇ, ಇಲ್ಲಿನ ವೃತ್ತಾಂತವನ್ನು ಇದು ಆ ಬಾಹುಬಲಿಗೆ
ದರಾದೀಪ ರೂಪದಿಂದರೆಗಿಳಿದಂತಿರುವ ಈ ಬಾಹುಬಲಿಯ ರೂಪಂ ದಿಟವಿದ ಈ ಅನುಜರೀವರಿಗೆ ಇವರೀವರೇ ಸಮಾನರು. ಸ್ವಾಗತ ಮಂತ್ರಿಗಳೇ. ಅಯೋಧ್ಯೆಯಲ್ಲಿ ಅಣ್ಣ ಭರತನು ಸೌಖ್ಯವೇ? ಸೌಖ್ಯನಾಗಿದ್ದಾನೆ ಕುಮಾರ. 60,000 ವರ್ಷಗಳೇ ದಿಗ್ವಿಜಯದಲ್ಲಿ ಉರುಳಿ ಹೋದರು. ಬಹುತರವಾದ ಚಿಂತನೆಗಳಿರುವ ಭರತೇಶ್ವರರು ಕಡೆಗೊಮ್ಮೆ ನಮ್ಮನ್ನು ಜ್ಞಾಪಿಸಿಕೊಂಡರಲ್ಲವಷ್ಟೇ. ಅಷ್ಟೇ ಅಲ್ಲ, ನಿಮಗಾಗಿ ರತ್ನಾಭರಣಗಳನ್ನು ಕಳಿಸಿದ್ದಾರೆ. ರತ್ನಾಭರಣ ಯಮಗಾಗಿ ಸಂತೋಷ. ಅಣ್ಣ ಬೋಧನೆಗಳನ್ನೆಲ್ಲ ಅರಸರು ಆತನಿಗೆ ತಾವಾಗಿಯೇ ಶರಣಾದರೆಂದು ದಿಕ್ಕು ದಿಕ್ಕಿನಲ್ಲಿ ಅವನ ಕೀರ್ತಿಯನ್ನು ಹಾಡಿ ಹೊಗಳುತ್ತಿರುವುದನ್ನು ಕೇಳಿ ಸಂತೋಷ ಪಡುತ್ತಿದ್ದೆ. ದಿಗ್ವಿಜಯವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರಿತೆಂಬುದೆಲ್ಲವೂ ದಿಟವು ಮಾತ್ರವೇ. ದಿಟವು ಕುಮಾರ, ಅವನು ನಿನ್ನ ಅಣ್ಣನೆಂದ ಮೇಲೆ ಸಾಮಾನ್ಯನೇ. ಹೋದೆಳೆಯಲ್ಲೆಲ್ಲ ಅಜಯನಾಗಿ ದಿಗ್ವಿಜಯಿಯಾಗಿ ಬಂದಿದ್ದಾನೆ. ಪ್ರತಿಭಟಿಸಿದವರನ್ನ ಚಕ್ರರತ್ನವೇ ಹೊಡೆದು ಗೆಲುವನ್ನು ಆಚರಿಸಿದೆ. ಈಗ ನಿಮಗಾಗಿ ಓಲೆಯನ್ನು ಕಳಿಸಿದ್ದಾನೆ. ಓಲೆ ಯಮಗಾಗಿ? ಓದಿ ಮಂತ್ರಿಗಳೇ. ಷಟ್ಖಂಡ ಭೂಮಂಡಲ ದೊರೆಗಳಾದ ಭರತ ಚಕ್ರೇಶ್ವರರು ತಮ್ಮ ಚಕ್ರರತ್ನದ ದಿವ್ಯ ಪ್ರಕಾಶದಿಂದ ಸಕಲ ದಿಕ್ಕುಗಳನ್ನು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಅವರ ಅಡಿಗಳಿಗೆ ಎರೆದಿರುವ ನವನಿಧಿಗಳೇ ಅವರ ಪರಾಕ್ರಮವನ್ನು ನವನವೀನಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ವಿಜಯೋತ್ಸವದ ತೋರಣ ಸ್ತಂಭಗಳೆಂದಿರುವ ತಮ್ಮ ತೋಳುಗಳಿಂದ ಬಾಹುಬಲಿಯನ್ನೊಮ್ಮೆ ಬಿಗಿದಪ್ಪಿ ಮಂತ್ರಿಗಳೇ, ಮುಖ್ಯ ವಿಷಯವನ್ನರು. ಓಲೆಯ ಸಾರಾಂಶವಿದೆ. ಎನ್ನ ತಮ್ಮನು ಎನ್ನ ಬಳಿದರೆ ಮಾತ್ರ ಎನ್ನ ದಿಗ್ವಿಜಯಕ್ಕೆ ಕಳೆದ. ಅವನಿಲ್ಲದೆ ಎನ್ನ ಸಾಮ್ರಾಜ್ಯದ ಉನ್ನತಿಯು ಸಾಲದು ಎಂದು ಬಂದ ವಿಚಾರವನ್ನ ಸಂಕ್ಷೇಪವಾಗಿ ಕೇಳಿ. ಭುಜಬಲಿ ತಮ್ಮಲ್ಲಿರುವ ವಿನಯ ಗುಣಗಳಿಂದ ತಾವು ಯಾರನ್ನು ಬೇಕಾದರೂ ಮೆಚ್ಚಿಸಬಲ್ಲಿರು. ಓಹೋ, ಇದು ವಿಷಯ. ಮೊದಲು ಸೌಮ್ಯದ ಮಾತು, ಈಗ ತಾಮಸಿಕೆಯ ತಾಗಿ. ಮಂತ್ರಿಗಳೇ, ನಿಮ್ಮ ಅರಸನ ದಿಗ್ವಿಜಯದ ವರ್ಣನೆಗೆ ದಿಗ್ಭ್ರಾಂತನಾಗುವವನಲ್ಲ ಈ ಭುಜಬಲಿ. ಯುವರಾಜ ಭರತ ಚಕ್ರೇಶ್ವರರು. ಭರತ ಚಕ್ರೇಶ್ವರರು ಕುಂಬಾರನ ಮಡಿಕೆಯ ಚಕ್ರದಂತೆ ಚಕ್ರರತ್ನವು ತಿರುಗಿದೆ. ಅದರ ಹಿಂದೆ ತಿರುಗುತ್ತಾ ಹೋದನವನು ಚಕ್ರೇಶ್ವರನು. ಹಾಳು ಮಾಡಿ ಗಳಿಸಿದ ಸಂಪತ್ತೆನ್ನುವುದು ಅದೆಂತಹ ಸಂಪತ್ತು? ಹಲವು ಜನ ಅರಸರ ಸಾವಿನಿಂದ ಪಡೆದ ಆ ಸಿರಿ ಅದೆಂತಹ ಸಿರಿ? ಚಕ್ರರತ್ನದ ಹುಟ್ಟಿನಿಂದ ಮಾತ್ರ ಅವನಿಗೆ ಚಕ್ರೇಶ್ವರನ ಪಟ್ಟನು. ತಿರುತಿರುಗಿ ಭಿಕ್ಷೆ ಬೇಡಿ ತಿಂದವನವನು ಅದೆಂತಹ ಚಕ್ರೇಶ್ವರನು? ದೈವಾನುಗ್ರಹ ಕರುಣೆಯಿಂದ ಧನವನ್ನು ಸಂಪಾದಿಸಿದ ಅವನು ಚಕ್ರೇಶ್ವರನು. ಆದರೂ ಅಣ್ಣನ ಕಾಲಿಗೆ ಇರುವುದು ಅವಮಾನಕರವೇ? ಅಣ್ಣನಾಗಿಯೇ ಇದ್ದರೆ ಅಣ್ಣಂಗೆ ಎರಗುವುದು ಯಾವತ್ತಿಗೂ ಮಾನ್ಯ. ಆದರೆ ನೆತ್ತಿಯ ಮೇಲೆ ಕತ್ತಿಯ ಮೂರಿ ಛಲದಿಂದ ಎರಗಿಯೇ ತೀರುತ್ತೇನೆಂದುಕೊಂಡಾಗ ನಾವು ಸುಮ್ಮನಿದ್ದರೆ ಹೆದರಿದಂತಲ್ಲವೇ? ಹಾಗಾದರೆ ಅರಸನಿಗೆ ಏನಂತ ಹೇಳಿ? ಅವನು ದಿಗ್ವಿಜಯಿ ಎಂಬ ಸಂತೋಷಾಭಿಮಾನದ ಅತಿ ಸೂಕ್ಷ್ಮ ನೆಂಟತನವೇ ಸಾಕು. ಆದರೆ ಅದರ ಮದದಿ ನಮ್ಮನ್ನು ಆಳು ಎಂಬ ಭಾವನೆಯಿಂದ ನಡೆಸಿಕೊಳ್ಳುವುದು ನಮಗಾಗದು. ಅಷ್ಟೇ ಅಲ್ಲ, ನನ್ನ ತಂದೆಯು ಪಡೆದ ಈ ರಾಜ್ಯವನ್ನು ನಾನು ಯಾರಿಗೂ ಒಪ್ಪಿಸುವವನಲ್ಲ. ಹಾಗೇನಾದರೂ ಪಡೆಯಲೇಬೇಕೆಂಬ ಬಯಕೆಯುಂಟಾದರೆ ತನ್ನ ಸರ್ವಸ್ವವನ್ನು ಬದಿಗಿಟ್ಟು ಯುದ್ಧ ಭೂಮಿಗೆ ಬರಲು ಹೇಳಿ. ಏನು ಯುದ್ಧ ಭೂಮಿಯೇ? ಹೌದು, ಭೂಮಿಯೇ.
ಸಮಯಕ್ಕೆ ನಮ್ಮ ತೋಳುಗಳೇ ತುರಾದಂಡೆಗಳಾಗಿ ಹೋಗಲಿ. ಮಂತ್ರಿಗಳೇ, ಯುದ್ಧದ ಸಿದ್ಧತೆಗಳಾಗಲಿ, ರಾಜಪಡೆಗಳನ್ನೆಬ್ಬಿಸಿ ಸೈನ್ಯ ಸನ್ನದ್ಧವಾಗಲಿ. ಚಕ್ರವರ್ತಿ ಚಕ್ರೇಶ್ವರನ ಆಟಕ್ಕೆ ಅಂತ್ಯ ಸಮೀಪಿಸುತ್ತಿದೆ. ಬಾಹುಬಲಿ, ಈ ಚತುರಂಗ ಬಲದ ಯುದ್ಧದಿಂದ ಬರುವುದು ಪಾಪಂ ಅಪಕೀರ್ತಿ, ಪಾತಕದ ಕಲೆ. ಅದನ್ನು ಬಿಟ್ಟು ಜಲಯುದ್ಧಂ, ದೃಷ್ಟಿಯುದ್ಧಂ, ಮಲ್ಲಯುದ್ಧಂ ಎಂಬ 3 ಪರಿಯ ಧರ್ಮ ಯುದ್ಧಗಳ ಮೂಲಕ ನೀವು ಕಾದಾಡಿ ದಯಮಾಡಿ ಲೋಕದ ನಿಂದೆಗೆ ಗುರಿಯಾಗಬೇಡಿ. ಇತರರನ್ನು ನಿಲ್ಲಿಸಿ ಹೋರಾಡುವ ಬದಲು ನೀವು ಕಾದಾಡಿ. ತನ್ನ ಚತುರಂಗ ಬಲದೆದುರು ತನ್ನ ಚಕ್ರರತ್ನದ ಬಲದೆದುರು ಯಾರು ನಿಲ್ಲುವರು ಎಂದು ಕೊಚ್ಚಿಕೊಳ್ಳುತ್ತಿದ್ದನಲ್ಲವೇ ಆ ಭರತ ಚಕ್ರೇಶ್ವರ. ಹಾಗಾದರೆ ಮೊದಲು ಚಕ್ರರತ್ನ ಒಳಗೊಂಡಂತೆ 14 ಜೀವ ಮತ್ತು ಅಜೀವರತ್ನಗಳೊಡನೆಯನ್ನ ಯುದ್ಧ. ತದನಂತರ ಚಕ್ರಬಲದಿಂ ಚಕ್ರೇಶ್ವರನಾಗಿದ್ದ ಭರತ ಚಕ್ರೇಶ್ವರನ ಆ ಚಕ್ರದ ಕೊಬ್ಬನ್ನ ಇಳಿಸಿ ನಂತರ ಧರ್ಮಯುದ್ಧ. ಈ ಅಸದಾಗ್ರಹವನ್ನು ಬಿಡು ಕುಮಾರ. ಪ್ರಸನ್ನವಾದ ಗಂಭೀರ ಚಿತ್ತದಿಂದ ನಿಮ್ಮ ಮಾತನ್ನು ಕೇಳ. ಒಂದೇ ಮನಸ್ಸಿನ ಮಕ್ಕಳು ಮಂತ್ರಿಗಳಾಗಿರ ಎಂಬ ಬಯಕೆಯ ಸಾರಿಸಿ. ಇಲ್ಲವಾದರೆ ತಂದೆ ಆದಿತೀರ್ಥಂಕರ ರಾಣೆ. ಮಂತ್ರಿಗಳೇ, ಕೋಪದಲ್ಲಿ ಕತ್ತರಿಸಿದ ಹೋದ ಜೀವ ಮರಳ ನಿಮ್ಮಿಚ್ಛೆಯಂತೆ ಯಾಕೆ? ಜಯವಾಗಲಿ ಚಕ್ರೇಶ್ವರ. ಏನೆಂದನ ಭುಜಬಲೋತ್ತಮನು ಈ ಶಖಂಡ ಭೂಮಂಡ ಎರಗಿರುವುದು ಸಾಲದೆ ಅದೇನೆಂದು ಒಳಗಿದೆ. ಹೋದಳೆಯೆಲ್ಲ ಅಜಯನಾಗಿರುವ ನಿನಗೆ ಮುಂದೊದಗಬಹುದಾದ ಅಪಕೀರ್ತಿಗೆ ಹವಣಿಸುತ್ತಿರುವಿರಿ. ಮಂತ್ರಿಗಳೇ, ಇವು ಆ ಮದಾಂಧನ ನುಡಿಯೋ ಅಥವಾ ನಿಮ್ಮ ಜಾಣತನದ ಸಲಹೆಯೋ? ಇದು ದಿಟವಾದ ಕುಪಿತನಾಗಬೇಡ ಚಕ್ರೇಶ್ವರ. ನಿನ್ನಾವ ಗಂಭೀರತೆಗೂ ಆ ಭುಜಬಲಿ ಬಗ್ಗದು. ಇದು ಯಾವತ್ಕಾಲಕ್ಕೂ ಸತ್ಯವೇ ಸತ್ಯ. ಸಾಮರ್ಥ್ಯ ಪರೀಕ್ಷೆಗಾಗಿ ರಣಾಹ್ವಾನವನ್ನು ಕಳುಹಿರುವನು. ಈಗ ಎನ್ನ ದಿಗ್ವಿಜಯಕ್ಕೆ ಕಳೆ ಬಂದಿರುವುದು. ಎನ್ನ ಅನತಮ್ಮ ಎನ್ನೊಡನೆಯ ಸಾಧಾರಣ ಹಿಮ್ಮೈಸುವವಲ್ಲವೇ? ಮನತಮ್ಮನ ಬಯಕೆಯ ಪೂರೈಸುವುದು ಅಣ್ಣನ ಪರಮ ಕರ್ತವ್ಯ. ಮಂತ್ರಿಗಳೇ, ಸಮರ ಭೇರಿಗಳು ಮೊಳಗಲಿ, ಯುದ್ಧದ ಸಿದ್ಧತೆಗಳಾಗಲಿ.
ಪ್ರಕೃತಿಗೆ ಹಾನಿಯ ಹೊರತು ಇವರೀವರಿಗಲ್ಲ. ಇವರೀವರು ಈ ಜನ್ಮದಲ್ಲಿ ಮುಕ್ತಿ ಹೊಂದುವವರೇ. ಭರತ ಬಾಹುಬಲಿಯರ ಯುದ್ಧವು ಇಬ್ಬರ ನಡುವಿನ ಧರ್ಮ ಯುದ್ಧವಾದರೆ ಸೂಕ್ತವಲ್ಲ. ಸೂಕ್ತವಲ್ಲವೇ ಅಲ್ಲ, ಸೂಕ್ತವೇ. ಅದೋ ಭರತೇಶ್ವರರು ಬಂದಿದ್ದಾರೆ. ಇಂಥ ಬಾಹುಬಲಿ ಕುಮಾರರು ಬರುತ್ತಿದ್ದಾರೆ. ಹಾಗಾದರೆ ಧರ್ಮ ಯುದ್ಧವೇ. ಬಾಹುಬಲಿ ಎದೆಯ ಮೇಲೆ ಮುತ್ತಿನಂತೆ ತುಂತುರಾಯಿ. ಭುಜಬಲಿಗೆ ತುಳುಕಿದ ನೀರು ಭರತೇಶ್ವರನ ಗುರಿಯಾಯಿತು. ಈಗ ಮಲ್ಲ ಯುದ್ಧ ಪ್ರಕಾರ
ನಿಜವಾಗಿಯೂ ಕಾಲ ಮಹಿಮೆ ಸರಿ. ಇದು ನಿಜವಾಗಿಯೂ ಅವತರ್ಪಿಣಿಯ ಮಹಿಮೆ. ಚಕ್ರಂ ಇವನು ಎನ್ನ ಹಿರಿಯನು, ಚಕ್ರವರ್ತಿ. ತನ್ನ ಸಾಮರ್ಥ್ಯದಿಂದ ಚಕ್ರವನ್ನು ಪಡೆದವನಿದ್ದ. ಇವನ ಮಾನಭಂಗ ಯಾವತ್ತಿಗೂ ಸಲ್ಲದು. ಏನಿದು ರಾಜ್ಯಕ್ಕೆ ಅಜಬಲದ ಎಂತಹ ವಿಪರ್ಯಾಸ. ಅಣ್ಣ ತಮ್ಮಂದಿರು ಬಡ ಹುಟ್ಟಿದವರ ತಂದೆ ಮಗನು ನಡುವೆ ಕಂದರ ಕಡಿಗಲ್ಲು ಈದ. ಇದರೊಳಗದೆಂದಿಗುವುದು ದೈವಾನುಗ್ರಹ ಸಂಭೂತರಾದ ನಾವೇ ಮೋಕ್ಷ ಮಾರ್ಗದೆಡೆಗೆ ಹೋಗದೆ ಇಷ್ಟು ರಹಿತ ನೀಚ ಕ್ರೂರ ಕೃತ್ಯ ಬೆಸುಗುಬೇಡಿ. ಸಾಮಾನ್ಯರೊಳಗಿನ ಅದೆಂದು ಧರ್ಮ ಉಳಿಸುವುದು. ದೇವರು ಕೊಟ್ಟ ಕೈಗೆ ಖಡ್ಗ ಕೊಡುವುದಲ್ಲಿ ಸಹಬಾರದೆಂದು ಮಾಡಿ ಅನೀತಿಯೋಳೆ ಅಪರಿಮಿತ ಮಾನವತೆಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹುಲು ವಿಷಯಾಸೆಗಳು ಒಬ್ಬರನ್ನೊಬ್ಬರು ಕೊಲ್ಲೈಸಲು ಹೆಸರಿದ್ದರೆ ಈ ಮಾನವ ಕುಲೋದ್ಧಾರವನೆಂದು ಬೇಡ. ಈ ಪರಿಸ್ಥಿತಿಯಲ್ಲಿ ಈ ರಾಜಭೋಗ ನನಗೆ ಬೇಡ. ನಾನು ನನ್ನದು ಎಂಬ ಅಹಂಕಾರ ನನಗೆ ಬೇಡ. ಸಾಕಿನ್ನಿ ಗರ್ವ ಹಿಂಸೆಯಿಂದ ಕೇವಲ ಹಾನಿ, ಅಜ್ಞಾನ, ನಶ್ವರಂ ನಶ್ವರಂ. ಈ ಜಗತ್ತೋಳಿ ಎಲ್ಲವೂ ನಶ್ವರಂ. ಋಷಭಸೇನನೇ ಅಣ್ಣಂದಿರ ಮಾರ್ಗವನ್ನು ಹಿಡಿದು ನಾನು ತಪಸ್ಸಿಗೆ ಹೊರಡುವುದೇ ಶ್ರೇಯಸ್ಸು. ಅಣ್ಣ,
ಎನ್ನ ಅಭಿನಯವನ್ನು ಮನ್ನಿಸು. ನನಗೆ ತಪಸ್ಸಿಗೆ ಹೊರಡಲು ಅನುಜ್ಞೆ ಕೊಡು. ತಪ್ಪು ಎನ್ನದು. ನಾನೇಕೆ ಕ್ರೋಧದಿಂದ ಕುರುಡಾಗಿ ಚಕ್ರವನ್ನು ಕೈಗೆತ್ತಿಕೊಂಡೆನು? ಈ ರಾಜ್ಯವು ನಿನ್ನದು. ಎಲ್ಲರೂ ತಪಸ್ಸಿಗೆ ಹೋದರೆ ಯಾರಿಗೋಸ್ಕರ ಈ ರಾಜ್ಯವು? ಬೇಡ. ಮಿಂಚುವ ಕೂರಸಿಗಳ ಮೇಲೆ ಚಂಚಲಿಸುವ ಈ ರಾಜ್ಯ ಲಕ್ಷ್ಮಿ ನಿನ್ನ ಪಾಲಿಗೆ. ನೀನು ಬಯಸಿದ ಭೂಮಿಯನ್ನಾಗಲಿ ಸ್ತ್ರೀಯನ್ನಾಗಲಿ ನಾನು ಬಯಸಿದೆ. ಎನ್ನ ಕೀರ್ತಿ ಮಾಸಿ ಹೋಗದೆ ಉಳಿಯುವುದಂತೆ. ಯಮಾನಿ, ಎನ್ನ ಅಭಿನಯವನ್ನು ಮನ್ನಿಸು. ನನಗೆ ತಪಸ್ಸಿಗೆ ಹೊರಡಲು ಅನುಮತಿ. ಎನ್ನ ಸರ್ವಸ್ವವೂ ನಿನ್ನ. ಭುಜಬಲಿ ತಂದೆ ಆದಿತೀರ್ಥಂಕರರು ತಮಗೊಂದು ಸಲಹೆ ಅರುಹಿದರು. ಆಜ್ಞಾಪಿಸಬೇಕು. ವರ್ಷವಿಡೀ ತಪೋಗೈದ ನಿಮಗೆ ಕೇವಲ ಜ್ಞಾನ ಅನುಭೂತಿಗೆ ಕಾರಣವನ್ನು ತಿಳಿಸಿದರು. ಅನುಗ್ರಹಿಸಬೇಕು. ಗುರುದೇವರು ಹೀಗೆ ಹೇಳಿದರು. ತಪಸ್ಸಿನಲ್ಲಿ ನಿಂತರೂ ಆತನ ಮಾನ ಕಷಾಯ ಇನ್ನೂ ಹೋಗಿಲ್ಲ. ನಿನ್ನ ನೆಲದಲ್ಲಿ ನಿಲ್ಲಲು ಬೇಕಾದ 2 ಹೆಜ್ಜೆ ನೆಲವನ್ನು ನಿನ್ನಿಂದ ತಾನು ಇನ್ನೂ ಇರಿಸಿಕೊಂಡಿರುವೆನೆಂಬ ಮಾನ ಕಷಾಯ ಅವನಲ್ಲಿ ಇನ್ನೂ ಉಂಟು. ಅದು ಇರುವವರೆಗೂ ಅವನಿಗೆ ಕೇವಲ ಜ್ಞಾನ ಅನುಭೂತಿ ಲಭಿಸುವುದು. ಹೇಳು ಭುಜಬಲಿ, ನೀನು ನಿಂತಿರುವ ನೆಲ ಯಾರು? ನಿನ್ನ. ಯುದ್ಧದಲ್ಲಿ ಗೆದ್ದಾಗ ಅದು ಯಾರದ್ದಾಗಿತ್ತು? ಆಗ ನನ್ನದಾಗಿತ್ತು. ನಿನಗೆ ಅದು ತಂದೆಯಿಂದ ಬಂದಿದ್ದಲ್ಲ. ಮೊದಲು ತಂದೆಯದ್ದಲ್ಲ, ಈಗ ನನ್ನದಾಗಿಲ್ಲ. ಮುಂದೆ ನನ್ನ ಮಗ ಆರ್ಕ ಕೀರ್ತಿಯದ್ದಾಗುವುದಿಲ್ಲ. ಭುಜಬಲಿ, ಈ ಭೂಮಿ ನಿನ್ನದೂ ಅಲ್ಲ, ನನ್ನದೂ ಅಲ್ಲ. ನನ್ನದು ನಿನ್ನದು ಆಗದ್ದು ಯಾವುದು? ನನ್ನ ನಿನ್ನ ಆತ್ಮಗಳು ಮಾತ್ರ ಅಲ್ಲವೇ? ಹೌದು. ಭುಜಬಲವನ್ನು
ನಮಗೂ ಶಾಂತಿ ಸೌಖ್ಯ ಲಭಿಸಲಿ. ಅದೇನಾಗಿ ಮುಕ್ತಿಯನ್ನು ಸಾಧಿಸಿದ ನಿಮ್ಮ ಧ್ಯಾನದಿಂದ ನಾಟಕ ಆಡಿದ ನಮಗೂ ನೋಡಿದ ನಿಮಗೂ ಮುಕ್ತಿ ಪ್ರಾಪ್ತವಾಗಿದೆ. ಎರಡು ನಿಮಿಷ ಪ್ರೇಕ್ಷಕರು ಕಾಯಬೇಕಾಗಿ ವಿನಂತಿ. ತಂಡದ ಪರಿಚಯ ಮಾತ್ರ ಪರಿಚಯ ಮಾಡಿಕೊಡ್ತೇವೆ. ಬೆಳಕಿನಲ್ಲಿರುವ ರಾಹುಲ್ ಅವರು ವೇದಿಕೆ ಮೇಲೆ ಬರಬೇಕು. ನಾಟಕದ ನಿರ್ದೇಶಕರು ಮತ್ತು ತಂಡದ ಎಲ್ಲ ಕಲಾವಿದರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ತಂತ್ರಜ್ಞರು ಎಲ್ಲರೂ ಶಾಂತಮೂರ್ತಿ ಗಬ್ಬೂರ್, ಹಿರಿಯಪ್ಪ ಕೌಲು, ಕವಿತಾ ದಾವಣಗೆರೆ, ಮಣಿ ಸಿರಿಗೇರಿ ಬಳ್ಳಾರಿ, ರಂಜಿತ್ ಉಡುಪಿ, ಚಂದ್ರಶೇಖರ್ ಬೆಂಗಳೂರು, ಕುಮಾರ್ ಬದಾಮಿ, ಮಂಜು ಸಿರಿಗೇರಿ ಬಳ್ಳಾರಿ, ಶರಣ್ ಸಿರಿಗೇರಿ, ಊರಿನ ಬೆಳಗಾವಿ. ಬೆಳಕಿನಲ್ಲಿ ಕಾರ್ಯನಿರ್ವಹಿಸಿದ ರಾಹುಲ್ ಸಾಣೆಹಳ್ಳಿ ಮತ್ತು ಶ್ರೀನಿವಾಸ್ ಮತ್ತು ತುಮಕೂರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮತ್ತು ನಿರ್ದೇಶಕರು ಭೀಮೇಶ್ ಬಚ್ಚನ್ ದಾವಣಗೆರೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ನಾಟಕ ಮನೆ ತಂಡದ ಎಲ್ಲ ಹಿರಿಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಬಾಹುಬಲಿ ಹನುಮಂತವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿ 2 ದಿನ ನಾಟಕ ಮಾಡೋದಕ್ಕೆ ಸುಸಜ್ಜಿತವಾದ ರಂಗಮಂದಿರ ಜೊತೆಗೆ ಪ್ರೇಕ್ಷಕ ವರ್ಗ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿದ ನಾಟಕ ಮನೆ ಮತ್ತು ತುಮಕೂರಿನ ಎಲ್ಲ ಕಾರಣಭೂತರಾದ ರಂಗಪ್ರೇಮಿಗಳಿಗೆ ತುಂಬ ಧನ್ಯವಾದಗಳು. ಮತ್ತೆ ಮತ್ತೆ ಇಲ್ಲಿಗೆ ಕರೆಸ್ತಾ ಇದೆ. ಇವತ್ತಿನ ನಮ್ಮ ಈ ಪ್ರದರ್ಶನ 30ನೇ ಪ್ರದರ್ಶನ ಬಾಹುಬಲಿ ವಿಜಯ. ನಾಳೆ ಮತ್ತು ನಾಡಿದ್ದು ಇದೇ 2 ನಾಟಕಗಳು, ನಿನ್ನೆ ಮತ್ತು ಇಂದಿನ 2 ನಾಟಕಗಳು ಸಾಣೆಹಳ್ಳಿ ರಂಗಶಾಲೆಯಲ್ಲಿವೆ. ಮತ್ತು ಮುಂದಿನ ತಿರುಗಾಟ ನನಗೆ ಪಯಣ ಸಾಗ್ತಾ ಇದೆ. ಹತ್ತಿರವಿದ್ದಲ್ಲಿ ನಿಮ್ಮ ಪ್ರೇಕ್ಷಕ ವರ್ಗವನ್ನು ನಮ್ಮ ನಾಟಕಗಳನ್ನು ನೋಡೋದಕ್ಕೆ ಹೇಳಿ. ಮತ್ತು ನಿಮಗೆ ನಾಟಕಗಳು ಚೆನ್ನಾಗಿವೆ ಅನ್ನಿಸಿದಲ್ಲಿ ನಿಮ್ಮ ಊರುಗಳಿಗೂ ಕರೆಸಿ ನಾವು ಯಾವಾಗಲೂ ಬಂದು ನಾಟಕಗಳನ್ನು ಪ್ರದರ್ಶನ ಮಾಡೋಕ್ಕೆ ಸಿದ್ಧ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾಟಕವನ್ನು ನೋಡಿದರೆ ಪ್ರೇಕ್ಷಕರ ಅಭಿಪ್ರಾಯಗಳು ಪ್ರೇಕ್ಷಕರಾಗಿ ಯಾರೂ ಎದ್ದು ಬರಲಿಲ್ಲ. ದಯವಿಟ್ಟು ಅಣ್ಣ ತಮ್ಮದಿರು ಮಲತಾಯಿ ಮಕ್ಕಳಾದರೂ ಅವರು ಹೇಗೆ ಬದುಕಿದ್ರು ಅಂತ ಯುದ್ಧ ಮಾಡಿದರೆ ಮನೆಯಲ್ಲಿ ವಿಜಯ ಇರೋದು, ರಾಜ್ಯದಲ್ಲಿ ವಿಜಯ ಜಾಸ್ತಿ ಆಗ್ತದೆ. ಅದನ್ನು ಬಾಹುಬಲಿ ಅರ್ಥ ಮಾಡಿಕೊಂಡು ರಾಜ್ಯ ಗೆದ್ದ ರಾಜ್ಯವನ್ನು ಅಣ್ಣನಿಗೆ ಬಿಟ್ಟುಕೊಟ್ಟು ನಾನು ಗಮನಿಸ್ಬೋದ. ಇವತ್ತು ಇದನ್ನೇನಾರು ಅರ್ಥ ಮಾಡಿಕೊಂಡು ಜನ ಬದುಕಿದ್ರೆ ಈ ಕೋರ್ಟು ಪೊಲೀಸ್ ಸ್ಟೇಷನ್ನು ಏನೂ ಬೇಕಾಗಿರಲಿಲ್ಲ. ಅರ್ಥ ಮಾಡ್ಕೊಳ್ಳೋದಿಲ್ಲ. ಮಹಾಸ್ವಾರ್ಥಿಗಳನ್ನ ಬರೆಯುವುದು ಹೆಚ್ಚಾಗಿ ಇವತ್ತು ನಾವು ಇಂಥ ಕರೋನಾದಂಥ ಕಾಯಿಲೆ ಸಿಕ್ಕಿ ಇನ್ನೂ ಬುದ್ಧಿ ಕಲ್ತಿಲ್ಲ ನಾವು. ದಯವಿಟ್ಟು ಈ ಬಾಹುಬಲಿ ಅರ್ಥದ ಪ್ರತಿಯೊಬ್ಬರನ್ನ ಅರ್ಥ ಮಾಡಬೇಕು. ಅವ್ರು ಎಷ್ಟು ತ್ಯಾಗ ಮಾಡಿದ್ರು, ಎಷ್ಟು ಇದು ಮಾಡಿದ್ರು ಅಂಥದನ್ನು ಒಂದು ಹಣರೇಣು ತುಣಕಾಷ್ಟು ವರ್ಷಾದ್ರೂ ಮನುಷ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಬೇಕು ಅಂತ ಹೇಳ್ಕೊಂಬಲ್ಲ ವಿನಯಪೂರ್ವಕವಾಗಿ ಕೇಳ್ಕೊತೀನಿ. ನಿನ್ನೆ
ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ ಮತ್ತು ಇಂದು ಬಾಹುಬಲಿ ವಿಜಯನ್ ಎಂಬ ಉತ್ತಮ ನಾಟಕ ಪ್ರದರ್ಶನಗಳನ್ನು ನೀಡಿದಂತಹ ಧಾತ್ರಿ ಸಂಸ್ಥೆಯ ಎಲ್ಲ ಕಲಾವಿದರಿಗೆ, ನಿರ್ದೇಶಕರಾದ ಭೀಮೇಶ್ HN ಅವರಿಗೆ, ಮಂಜುನಾಥ್ ಅವರಿಗೆ ನಾಟಕ ಮನೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಅಷ್ಟು ದೂರದಿಂದ ಬಂದು ನಮಗೆ ನಾಟಕವನ್ನು ಪ್ರಯೋಗ ಮಾಡಿದ್ದಕ್ಕೆ. ಹಾಗೆ ನಾಳೆ, ನಾಡಿದ್ದು ಮತ್ತು ಶುಕ್ರವಾರ ಕೂಡ ನಾಟಕ ಪ್ರಯೋಗ ಇದೆ. ದಯವಿಟ್ಟು ಎಲ್ಲರೂ ಇದೇ ರೀತಿ ಬಂದು ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಕಾಗಿ ವಿನಂತಿ. ಶುಭರಾತ್ರಿ. ಥ್ಯಾಂಕ್ ಯು. ಈ ಬಾಹುಬಲಿ ವಿಜಯ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿದ ಭರತ್ ಡಿಂಗ್ರಿ ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಜೊತೆಗೆ ದಯವಿಟ್ಟು ಮಲಯಾಳಿ ದೇವರಾಜ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇದಕ್ಕೂ ಹಿಂದಿನ ಪ್ರದರ್ಶನಗಳನ್ನು ಮಳೆಹಳ್ಳಿಯಲ್ಲಿ 2 ಪ್ರದರ್ಶನ ಮಾಡಿದ್ವಿ ನಾವು. ಅಲ್ಲಿ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಪ್ರೇಕ್ಷಕರಿಗೆ, ಸುಸಜ್ಜಿತವಾದ ರಂಗಮಂದಿರದೊಂದಿಗೆ. ಭರತ್ ಡಿಂಗ್ರಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ರಾಯಚೂರಿನವರು ಪ್ರೇಕ್ಷಕರೆಲ್ಲರಿಗೂ ತುಂಬುವುದರ ಧನ್ಯವಾದಗಳು. ನಿಮ್ಮ ಸಹಕಾರ, ಚಪ್ಪಾಳೆ, ನಿನ್ನೆಯ ನಾಟಕದ ನಗು, ಪ್ರತಿಕ್ರಿಯೆ ನಮ್ಮ 2 ನಾಟಕವನ್ನು ಗೆಲ್ಲಿಸಿದ್ದು. ಮತ್ತೆ ಮತ್ತೆ ತುಮಕೂರಿಗೆ ಬರುವಾಗ ನೀವೆಲ್ಲರೂ ಬನ್ನಿ, ಹೆಚ್ಚಿನ ಸಂಖ್ಯೆಯ ಪ್ರೇಕ್ಷಕರನ್ನು ಮತ್ತೆ ಮತ್ತೆ ಕರೆತೇನೆ ಅಂತ ಹೇಳ್ತಾ ನಾಟಕ ಮನೆಗೆ ಪ್ರೇಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ದಯಮಾಡಿ ಈ 2 ನಾಟಕದ ತಂಡದ ಬಗ್ಗೆ ಏನಾದರೂ ಅಭಿಪ್ರಾಯ ಹೇಳಿರ್ತಾರೆ ದಯಮಾಡಿ ವೇದಿಕೆ ಮೇಲೆ ಬನ್ನಿ. ನಾವು ಇವತ್ತು ಮತ್ತೆ ಬೇರೆ ಕಡೆ ಹೊರಟಿರೋದ್ರಿಂದ ನೀವು ಪ್ರೇಕ್ಷಕರಾಗಿ 2 ನಾಟಕಗಳನ್ನು ಇವತ್ತು ಮತ್ತು ಅಭಿಪ್ರಾಯಗಳನ್ನು ನೋಡೋದಕ್ಕೆ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿದೆ ಪ್ಲೀಸ್. ಸರ್ ಅಭಿಪ್ರಾಯ ಸಹೋದಯ ಕಲಾಬಂಧುಗಳೇ, ನಾಟಕದ ಪ್ರೇಕ್ಷಕರು ಕಡಿಮೆ ಇದ್ದರೂ ಅತ್ಯುತ್ತಮವಾದ ಪ್ರೇಕ್ಷಕರು ಅಂತ ಅಂದ್ಕೊಳ್ತೀನಿ. ಆದರೆ ಕಲೆಯ ತವರೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಹೆಸರು ತುಮಕೂರು ಜಿಲ್ಲೆಗೆ ಮಾತ್ರ ಸಲ್ಲುತ್ತೆ ಅಂತ ಹೇಳ್ತಾ, ನಮ್ಮ ಗುಬ್ಬಿ ಜನ್ಮಸಂಸ್ಥವರ ಹಾಗೂ ಮಾಲಿಕನವರ ಆಶೀರ್ವಾದದೊಂದಿಗೆ ನಾವು ಈ ಒಂದು ನಾಟಕ ಕಲೆಯನ್ನು ಬೆಳೆಸ್ಕೊಂಡೇ ಬಂದಿದ್ದೀವಿ. ನಿನ್ನೆ ನಾಟಕದಲ್ಲಿ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಕಡಿಮೆ ಇತ್ತು. ಏಕೆಂದರೆ ಆ ಭಾವನೆಗಳನ್ನು ನೋಡಬೇಕಾದ್ರೆ ನಾವು ಹಾಸ್ಯವನ್ನು ಅನುಭವಿಸ್ತು ಅಷ್ಟೇ. ಆ ಭಾವನೆಗಳು ಬೇಕಾದ್ರೆ ಒಂದು ಬೆಳಕಿನ ವ್ಯವಸ್ಥೆ ಇತ್ತು, ಇರಬೇಕಾಗಿತ್ತು. ಆದರೂ ನೆನ್ನೆ ನಾಟಕ ತುಂಬ ಚೆನ್ನಾಗಿ ಬಂದಿದೆ. ಇವತ್ತಿನ ನಾಟಕವನ್ನು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇಂತಹ ಇದು ಕಡಿಮೆ ಪ್ರೇಕ್ಷಕರಲ್ಲೂ ಅವರು ಆ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಇದೇ ರೀತಿ ಸಾವಿರಾರು ಪ್ರದರ್ಶನ ಕೊಡಲಿ. ನಮ್ಮ ತುಮಕೂರು ಜಿಲ್ಲೆ ಯಾವಾಗಲೂ ಅವರಿಗೆ ನಮ್ಮ ಕಲಾವಿದರ ಒಂದು ಜಿಲ್ಲೆಯ ಕಲಾವಿದರ ಎಲ್ಲ ನಾನೊಬ್ಬ ನಿರೂಪಕನಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಇಂತಹ ಒಂದು ಕಲೆಯನ್ನು ಪ್ರೋತ್ಸಾಹಿಸಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಪ್ರೀತಿಯ ಎಲ್ಲ ಕಲಾಭಿಮಾನಿಗಳೇ, ಈವರೆಗೆ ನಿಮ್ಮನ್ನು ರಂಗದ ಮೇಲೆ ಅತ್ಯದ್ಭುತವಾಗಿ ತಮ್ಮ ಆವ ಭಾವ ಭಂಗಿಗಳನ್ನು ಪ್ರದರ್ಶನ ಮಾಡಿ ಬಹಳಷ್ಟು ನಾನು ನಿನ್ನೆಯಿಂದ ನಾಟಕ ನೋಡ್ತಾ ಇದ್ದೀನಿ. ಅತ್ಯುತ್ತಮವಾಗಿ ರಂಗ ಪ್ರಯೋಗ ಮೂಡಿ ಬರ್ತಾ ಇದೆ. ಯಾಕೆಂದರೆ ನಾನು ಸುಮಾರು 35-40 ವರ್ಷದಿಂದ ನಾಟಕಗಳನ್ನು ನೋಡ್ತಾ ಇರೋದ್ರಿಂದ ಮತ್ತೆ ಈ ರಂಗ ಮಂದಿರಕ್ಕೂ ಮತ್ತು ನನಗೂ ಅವಿನಾಭಾವ ಸಂಬಂಧ ಮತ್ತು ಪ್ರೀತಿ ಇರೋದ್ರಿಂದ ನಿಮಗೆಲ್ಲರಿಗೂ ಶುಭವಾಗಲಿ. ಅತ್ಯುತ್ತಮವಾದ ಪ್ರದರ್ಶನ ನಮ್ಮ ತುಮಕೂರು ಜಿಲ್ಲೆಯ ಜನತೆಯ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು. ಅದರಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಜಾನಪದ ಸಂಗೀತ ಮತ್ತು ಯಕ್ಷಗಾನ ಬಯಲಾಟ ಸಂಘದ ರಾಜ್ಯಾಧ್ಯಕ್ಷರಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಿರ್ದೇಶಕರಾದಿಯಾಗಿ ಎಲ್ಲ ಕಲಾವಿದರಿಗೆ ಕಲೆ ಎಂಬ 2 ಅಕ್ಷರಕ್ಕೆ ಬೆಲೆ ಕೊಟ್ಟು ಕುಳಿತಿರುವ ಕನ್ನಡದ ಕಲಾಭಿಮಾನಿಗಳಿಗೆ ಕಳಕಳಿಯ ಪ್ರಾರ್ಥನೆ. ಈ ದಿವಸದ ಒಂದು ನಾಟಕ ರಂಗ ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದಿತು. ಅದರಲ್ಲೂ ಬಾಹುಬಲಿ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಅಹಂಕಾರಗಳನ್ನು ತೊಳೆದು ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಬೆಸೆಯುವಲ್ಲಿ ಇಬ್ಬರು ಸಹ ಕಲಾತ್ಮಕವಾಗಿ ಈ ಒಂದು ನಾಟಕವನ್ನು ಅಭಿನಯಿಸಿದ್ದಾರೆ. ಅವರಿಗೂ ನಮ್ಮ ತುಮಕೂರಿನ ಎಲ್ಲ ಕನ್ನಡದ ಕಲಾಭಿಮಾನಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಮಾಲೀಕರು ಈ ನಾಟಕವನ್ನು ತುಂಬ ಚೆನ್ನಾಗಿ ಮೂಡಿ ಬರಲು ಕಾರಣಕರ್ತರಾಗಿರ್ತಾರೆ. ಆದ್ದರಿಂದ
ಆದ್ದರಿಂದ ಅಲೆಯಾಗಿ ಬಂದು ನೆಲೆಯಾಗಿ ನಿಂತು ಒಲವಿಂದ ಕಳೆದರು ಕೆಲವು ಕಾಲ. ಅಲೆಯು ಬಂದು ಅಪ್ಪಳಿಸಿ ನೆಲೆ ತಪ್ಪಿ ನಿಮ್ಮನ್ನು ತೊರೆದು ಹೋಗುವಾಗ ನಮ್ಮ ಬಾಳಿನ ಗುರಿಯನ್ನು ಮರೆಯದಿರು ನಮ್ಮ ಮಿತ್ರ ಬಾಂಧವರೇ. ನಿಮ್ಮೆಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ಸರ್. ದಯವಿಟ್ಟು ನಾಳೆಗೂ ಕೂಡ ಹೀಗೆ ಬಂದು ಕಲಾವಿದರನ್ನ ಪ್ರೋತ್ಸಾಹ ನೀಡಬೇಕಾಗಿರುತ್ತೆ. ಥ್ಯಾಂಕ್ ಯು.